1983ನೇ ಇಸ್ವಿನಲ್ಲಿ ಶಾಸಕನಾದೆ. 83ರಲ್ಲಿ 84ರಲ್ಲಿ ಮಂತ್ರಿಯಾದೆ. 84ರಲ್ಲಿ ಮಂತ್ರಿಯಾದೆ. ಬಂಗಾರಪ್ಪನವರು ಹಾಸ್ಟೆಲ್ ಸ್ಟೂಡೆಂಟ್ ಅಂತೆ. ಇಲ್ಲಿ ರೇವಣ್ಣ ಸ್ಟೂಡೆಂಟ್ ಅಲ್ಲ, ಮಾಗಡಿ ಬೆಂಗಳೂರು ಹತ್ರ ಐತಲ್ಲ ಅಲ್ಲಿ ಮಾಗಡಿ. ಭಾಳ ಜನ ಇಲ್ಲಿ ಓದ್ದವರು, ಇಲ್ಲಿ ಹಾಸ್ಟೆಲಲ್ಲಿ ಓದ್ದವರು ಭಾಳ ಜನ ಇದ್ದಾರೆ. ಆಂಧ್ರದ ಪಾರ್ಥಸಾರಥಿ ಅವರು ಇಲ್ಲೇ ಓದಿದ್ರು. ಸೊ ಇದು ಹಾಸ್ಟೆಲ್ಲು ಭಾಳ ಜನರಿಗೆ ಆಶ್ರಯ ಕೊಟ್ಟಿದೆ. ಭಾಳ ಜನ ಸಮಾಜದಲ್ಲಿ ಉನ್ನತ ಸ್ಥಾನಗಳಿಗೆ ಹೋಗಿದ್ದಾರೆ. ಅಂಥ ಒಂದು ಹಾಸ್ಟೆಲ್ಲು 100 ವರ್ಷ ಇತಿಹಾಸ ಇರ್ತಕ್ಕಂಥ ಹಾಸ್ಟೆಲ್ಲು. ಜಡ್ಜ್ಗಳು ಆಗಿದ್ದಾರೆ, ನಾನಂತೂ ಓದಿಲ್ಲ. ಅದರಿಂದ ನನಗೆ ಇದರ ಅಷ್ಟೊಂದು ಯಾರ್ಯಾರು ಓದಿದ್ರು ಇಲ್ಲಿ ಅವರೆಲ್ಲ ಗೊತ್ತಿಲ್ಲ. ಕಾಂತರಾಜ್ ಇಲ್ಲಿ ಓದಿದ್ರ? ದಾವಣಗೆರೆ ಅದೇ ಇಲ್ಲಿ ಇಲ್ಲ, ಇಲ್ಲಿ ಕಚೇರಿ ಇತ್ತು, ಅವ್ರದ್ದು ಲಾಯರ್ ಕಚೇರಿ ಇತ್ತು ಇಲ್ಲಿ. ಸೊ ಅವ್ರಿಗೂ ಆಶ್ರಯ ಕೊಟ್ಟಿದೆ. ನಾನು 83ರಲ್ಲಿ ಶಾಸಕನಾದೆ. 84ರಲ್ಲಿ ಮಂತ್ರಿಯಾದೆ. ಆಮೇಲೆ 85ರಲ್ಲಿ ಮತ್ತೆ ಗೆದ್ದೆ. ಆಗ ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟರ್ ಆದೆ. ಆಮೇಲೆ ರಾಜೀನಾಮೆ ಕೊಟ್ಟಿದ್ದೆ. ಆಮೇಲೆ ಮತ್ತೆ ಸಾರಿಗೆ ಸಚಿವನಾದೆ. ಆ ಸಾರಿಗೆ ಸಚಿವನಾದಾಗ ಕನಕದಾಸರ 500ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದದ್ದು 1988. 88ನೇ ಇಸ್ವಿನಲ್ಲಿ ಕನಕದಾಸರ 500ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿತು. ಆ ಜಯಂತ್ಯೋತ್ಸವ ಮಾಡಿದಂಥ ಸಂದರ್ಭದಲ್ಲಿ ತೀರ್ಮಾನ ಮಾಡೋದು, ಕುರುಬ ಸಮಾಜದವರಿಗೆ ಮತ್ತು ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಒಂದು ಗುರುಪೀಠ ಇಲ್ಲ. ಗುರುಪೀಠವನ್ನು ಮಾಡಬೇಕು ಅಂತೇಳಿ ಅವತ್ತು ತೀರ್ಮಾನ ಮಾಡಿದ್ರು. ಆ 500ನೇ ಜಯಂತ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಮಾಡೋದು, ಇಡೀ ವರ್ಷ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಆಗ್ಲೇನೆ ತೀರ್ಮಾನ ಮಾಡಿದ್ದು ಗುರುಪೀಠ ಮಾಡಬೇಕು ಅಂತೇಳಿ. ನಾನು 89ರಲ್ಲಿ ಸೋತೆ. ಟೈಮ್ ಸಿಕ್ಕಿತ್ತು ನನಗೂ. 89ರಲ್ಲಿ ಸೋತೆ. 89 ಆದಮೇಲೆ ಇಲ್ಲಿ ಅವತ್ತು ಪುಟ್ಟಸ್ವಾಮಿ ಅಧ್ಯಕ್ಷ ಯಾರು, MR ರಾಮಣ್ಣ ಅಧ್ಯಕ್ಷ, ಪುಟ್ಟಸ್ವಾಮಿ ಜನರಲ್ ಸೆಕ್ರೆಟರಿ. ಪುಟ್ಟಸ್ವಾಮಿ ಜನರಲ್ ಸೆಕ್ರೆಟರಿ, ಕಾಂತರಾಜ್ಗೆಲ್ಲ ಗೊತ್ತಿದೆ. 1983ನೇ ಇಸ್ವಿನಲ್ಲಿ ಶಾಸಕನಾದೆ. 83ರಲ್ಲಿ 84ರಲ್ಲಿ ಮಂತ್ರಿಯಾದೆ. 84ರಲ್ಲಿ ಮಂತ್ರಿಯಾದೆ. ಬಂಗಾರಪ್ಪನವರು ಹಾಸ್ಟೆಲ್ ಸ್ಟೂಡೆಂಟ್ ಅಂತೆ. ಇಲ್ಲಿ
ರೇವಣ್ಣ ಸ್ಟೂಡೆಂಟ್ ಅಲ್ಲ, ಮಾಗಡಿ ಬೆಂಗಳೂರು ಹತ್ರ ಇತ್ತಲ್ಲ, ಅಲ್ಲಿ ಮಾಗಡಿ. ಭಾಳ ಜನ ಇಲ್ಲಿ ಓದ್ದವರು, ಇಲ್ಲಿ ಹಾಸ್ಟೆಲಲ್ಲಿ ಓದ್ದವರು ಭಾಳ ಜನ ಇದ್ದಾರೆ. ಆಂಧ್ರದ ಪಾರ್ಥಸಾರಥಿ ಅವರು ಇಲ್ಲೇ ಓದಿದ್ದು. ಸೊ ಇದು ಹಾಸ್ಟೆಲ್ಲು ಭಾಳ ಜನರಿಗೆ ಆಶ್ರಯ ಕೊಟ್ಟಿದೆ. ಭಾಳ ಜನ ಸಮಾಜದಲ್ಲಿ ಉನ್ನತ ಸ್ಥಾನಗಳಿಗೆ ಹೋಗಿದ್ದಾರೆ. ಅಂಥ ಒಂದು ಹಾಸ್ಟೆಲ್ಲು 100 ವರ್ಷ ಇತಿಹಾಸ ಇರ್ತಕ್ಕಂಥ ಹಾಸ್ಟೆಲ್ಲು. ಜಡ್ಜ್ಗಳು ಆಗಿದ್ದಾರೆ, ನಾನಂತೂ ಓದಿಲ್ಲ. ಅದರಿಂದ ನನಗೆ ಇದರ ಅಷ್ಟೊಂದು ಯಾರ್ಯಾರು ಓದಿದ್ರು ಇಲ್ಲಿ ಅವರೆಲ್ಲ ಗೊತ್ತಿಲ್ಲ. ಕಾಂತರಾಜ್ ಇಲ್ಲೇ ಓದಿದ್ರ? ದಾವಣಗೆರೆ ಅದೇ ಇಲ್ಲಿ ಕಚೇರಿ ಇತ್ತು, ಅವ್ರದ್ದು ಲಾಯರ್ ಕಚೇರಿ ಇತ್ತು ಇಲ್ಲಿ. ಸೊ ಅವ್ರಿಗೂ ಆಶ್ರಯ ಕೊಟ್ಟಿದೆ. ನಾನು 83ರಲ್ಲಿ ಶಾಸಕನಾದೆ, 84ರಲ್ಲಿ ಮಂತ್ರಿ ಆದೆ. ಆಮೇಲೆ 85ರಲ್ಲಿ ಮತ್ತೆ ಗೆದ್ದೆ. ಆಗ ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟರ್ ಆದೆ. ಆಮೇಲೆ ರಾಜೀನಾಮೆ ಕೊಟ್ಟಿದ್ದೆ. ಆಮೇಲೆ ಮತ್ತೆ ಸಾರಿಗೆ ಸಚಿವನಾದೆ. ಆ ಸಾರಿಗೆ ಸಚಿವನಾದಾಗ ಕನಕದಾಸರ 500ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದದ್ದು 1988ನೇ ಇಸ್ವಿನಲ್ಲಿ ಕನಕದಾಸರ 500ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿತು. ಆ ಜಯಂತ್ಯೋತ್ಸವ ಮಾಡಿದಂಥ ಸಂದರ್ಭದಲ್ಲಿ ತೀರ್ಮಾನ ಮಾಡೋದು, ಕುರುಬ ಸಮಾಜದವರಿಗೆ ಮತ್ತು ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಒಂದು ಗುರುಪೀಠ ಇಲ್ಲ. ಗುರುಪೀಠವನ್ನು ಮಾಡಬೇಕು ಅಂತೇಳಿ ಅವತ್ತು ತೀರ್ಮಾನ ಮಾಡಿದ್ರು. ಆ 500ನೇ ಜಯಂತ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಮಾಡೋದು, ಇಡೀ ವರ್ಷ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಆಗ್ಲೇನೆ ತೀರ್ಮಾನ ಮಾಡಿದ್ದು ಗುರುಪೀಠ ಮಾಡಬೇಕು ಅಂತೇಳಿ. ನಾನು 89ರಲ್ಲಿ ಸೋತೆ. ಟೈಮ್ ಸಿಕ್ಕಿತ್ತು ನನಗೂ. 89ರಲ್ಲಿ ಸೋತೆ. 89 ಆದಮೇಲೆ ಇಲ್ಲಿ ಅವತ್ತು ಪುಟ್ಟಸ್ವಾಮಿ ಅಧ್ಯಕ್ಷ ಯಾರು, MR ರಾಮಣ್ಣ ಅಧ್ಯಕ್ಷ, ಪುಟ್ಟಸ್ವಾಮಿ ಜನರಲ್ ಸೆಕ್ರೆಟರಿ. ಪುಟ್ಟಸ್ವಾಮಿ ಜನರಲ್ ಸೆಕ್ರೆಟರಿ, ಕಾಂತರಾಜ್ಗೆಲ್ಲ ಗೊತ್ತಿದೆ.